ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜಯಲಕ್ಷ್ಮಿ ಲೈಫ್ ಸ್ಟೈಲ್ ಚಾನಲ್ಗೆ. ಇವತ್ತು ಒಂದು ಫಂಕ್ಷನಲ್ಲಿ ಮಾಡೋ ಅಂಥ ಒಂದು ಸಾಂಬಾರನ್ನ ತೋರಿಸೋಣ ನಿಮಗೆ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಈಗ ಸಾಮಾನ್ಯವಾಗಿ ಭಟ್ರುಗಳೆಲ್ಲ ಈಗ ಮದುವೆ ಮನೆಗಳಲ್ಲಾಗಲಿ ಅಥವಾ ಒಂದು ಗೃಹ ಪ್ರವೇಶ ಯಾವುದೇ ಒಂದು ಫಂಕ್ಷನ್ಗಾದ್ರೂ ಈ ಥರ ಹುಳಿ ಮಾಡ್ತಾರೆ. ಯಾಕೆಂದರೆ ಇದು ಚೆನ್ನಾಗಿ ಒದಗಿಸ್ಬೋದು. ಎಷ್ಟು ಜನ ಬಂದರೂ ಈಗ ಮನೆಗೆ ನೆಂಟರು ಒಂದು ಹಬ್ಬಗಳಲ್ಲಿ ಬಂದ್ರೂ ಕೂಡ ನಾವು ಇದನ್ನು ಸಾಂಬಾರು ಈ ಥರ ಮಾಡಿದಾಗ ಎಷ್ಟು ಜನಕ್ಕೆ ಬೇಕಾದ್ರೂ ನಾವು ಒದಗಿಸ್ಕೋಬೋದು, ಜಾಸ್ತಿ ಸಾಂಬಾರನ್ನ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ನಾನು ಒಂದು ಗ್ಲಾಸ್ ಬೇಳೆ ತೊಗೊಂಡಿದ್ದೀನಿ, ಅದನ್ನ ತೊಳೆದು ಇಟ್ಕೊಂಡಿದ್ದೀನಿ. ಈಗ ಬೇಳೆಗೆ ನೀವು ಮಾಡೋ ಕ್ವಾಂಟಿಟಿ ಮೇಲೆ ಬೇಳೆ ಹಾಕ್ಕೊಳ್ಳಿ. ಇದು ನಿಮಗೆ ಒಂದು 5-6 ಜನಕ್ಕೆ ಆಗೋಷ್ಟು ನಾನು ಮಾಡ್ತಾ ಇರೋದು. ಅದಕ್ಕೆ ಒಂದು ಈರುಳ್ಳಿ, ಒಂದು ಟೊಮೊಟೊ ಎರಡನ್ನೂ ಹಚ್ಚಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿನ ಉದ್ದುದ್ದಕ್ಕೆ ಹಾಕ್ಕೊಂಡ್ರೆ ಆಯಿತು. ಟೊಮೊಟೊ ಕೂಡ ಸಣ್ಣಕ್ಕೆ ಹೆಚ್ಚಿ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ನಾನು ಒಂದು ಕಡ್ಡಿ ಕರಿಬೇವು, ಈಗ ಅದಕ್ಕೆ ಸ್ವಲ್ಪ ನಾನು ನೀರು ಹಾಕ್ಕೊಳ್ತೀನಿ. ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ, ಬೇಳೆ ಅದೆಲ್ಲ ಮುಳುಗೋದಕ್ಕೆ. ಮತ್ತು ಒಂದು ಕಡ್ಡಿ ಕರಿಬೇವನ್ನ ಹಾಗೆ ಹಾಕ್ರಿ. ನೋಡ್ತಿದ್ದೀರಾ ನೀವು ಫಂಕ್ಷನ್ಗಳಲ್ಲಿ ಭಟ್ರುಗಳೆಲ್ಲ ಕಡ್ಡಿ ಥರನೇ ಹಾಕ್ಬಿಡ್ತಾರೆ ಅಲ್ವಾ, ಆ ಥರನೇ ಹಾಕಿದ್ರೆ ಒಳ್ಳೆ ರುಚಿ ಸಿಗುತ್ತೆ. ಮತ್ತು ಹಾಗೆ ಒಂದು 1/4 ಸ್ಪೂನಷ್ಟು ನಾನು ಅರಿಶಿನ ಕೂಡ ಹಾಕ್ತಾಯಿದ್ದೀನಿ. ಅದಕ್ಕೆ 1 ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ. ಬೇಳೆ ಚೆನ್ನಾಗಿ ಬೇಯುತ್ತೆ ಸ್ವಲ್ಪ ಎಣ್ಣೆ ಅರಿಶಿನ ಎಲ್ಲ ಹಾಕ್ಕೊಂಡಾಗ. ಈಗ ತರಕಾರಿಗಳಲ್ಲಿ ನಾವು ಯಾವ್ದು ಬೇಕಾದ್ರೂ ಹಾಕ್ಕೋಬೋದು ಅಂತ ಅಂತೀವಲ್ಲ, ಆದರೆ ಈ ಥರ ಹುಳಿ ಮಾಡಬೇಕಾದಾಗ ನಾವು ಆಲೂಗೆಡ್ಡೆ, ಹುರುಳಿಕಾಯಿ, ಮತ್ತು ಗೆಡ್ಡೆಕೋಸು, ಬದನೆಕಾಯಿ, ಕ್ಯಾರೆಟು ಇದೆಲ್ಲ ಹಾಕ್ಕೋಬೋದು. ಜೊತೆಗೆ ನಾವು ಈಗ ನಿಮಗೆ ಹುಳಿ ಟೇಸ್ಟು ಚೆನ್ನಾಗಿ ಬರಬೇಕು, ಫಂಕ್ಷನ್ ಟೇಸ್ಟ್ ಬರಬೇಕು ಅಂದರೆ ಸ್ವಲ್ಪ ಅದಕ್ಕೆ ನಾವು ನುಗ್ಗೆಕಾಯಿ ಹಾಕ್ಕೋಬೇಕು. ನುಗ್ಗೆಕಾಯಿ ಹಾಕ್ಕೊಂಡಾಗಲೇ ಟೇಸ್ಟು ಬೇರೆ ಥರನೇ ಬರುತ್ತೆ, ಬರೀ ತರಕಾರಿ ಜೊತೆ ಅನ್ನೋಕ್ಕಿಂತ. ಇದೇ ತರಕಾರಿ ಚೆನ್ನಾಗಿ ಸೂಟ್ ಆಗುತ್ತೆ ಹುಳಿಗೆ. ಇದಕ್ಕಿಂತ ಬೇರೆ ಎಲ್ಲ ತರಕಾರಿಗಳು ಮಿಕ್ಸ್ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಅದೊಂದು ಬೇಳೆ ತರಕಾರಿ ಹುಳಿ ಫಂಕ್ಷನ್ ಸಾಂಬಾರು ಅಂದರೆ ಇಷ್ಟು ತರಕಾರಿನೇ ಹಾಕಿದ್ರೆ ಒಳ್ಳೆಯದು. ನಾನು ಒಂದೇ ಒಂದು ನುಗ್ಗೆಕಾಯಿನ ಹಚ್ಚಿ ಹಾಕ್ಕೊಂಡಿದ್ದೀನಿ. ನುಗ್ಗೆಕಾಯಿ ನೀವು ಸಪ್ರೇಟ್ ಬೇಕಾದ್ರೂ ಬೇಯಿಸಿ ಹಾಕ್ಕೋಬೋದು, ಆದರೆ ನಾನು ತರಕಾರಿ ಜೊತೆಲೇ ಹಾಕ್ತಾಯಿದ್ದೀನಿ. ಏಕೆಂದರೆ ಚೆನ್ನಾಗಿ ಬೆಂದಾಗ ಅದರ ರಸ ಬಿಟ್ಟರೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ಎಲ್ಲ ತರಕಾರಿನೂ ಹಾಕಿ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಕುಕ್ಕರ್ ಕೂಗಿಸ್ಕೊಂಡು 1-2 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು, ತುಂಬ ಏನೂ ಬೇಕಿಲ್ಲ, ಬೇಳೆ ಬೆಂದೋಗುತ್ತೆ. ಈಗ ನಾನು ಅದಕ್ಕೆ ಬೇಕಾಗಿರೋವಂಥ ಪುಡಿಯನ್ನು ಮಾಡ್ಕೊಳ್ಳೋದಕ್ಕೆ ನಾನು ರೆಡಿ ಮಾಡ್ಕೊಳ್ತೀನಿ. ಪುಡಿ ಅಂದರೆ ನಾವು ಕಡಲೆಬೇಳೆ 1 ಸ್ಪೂನು, ಉದ್ದಿನಬೇಳೆ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸಾಂಬಾರು ನೀವು ಒಂದು 10-15 ಜನಕ್ಕೆ ಮಾಡಬೇಕು, ನೆಂಟರು ಬರ್ತಾರೆ ಹಬ್ಬಗಳಿಗೆ ಅಂತ ಅಂದಾಗ 2-2 ಸ್ಪೂನ್ ಹಾಕ್ಕೊಳ್ಳಿ ಸಾಕು. ಹೆಚ್ಚು ಕಮ್ಮಿ 10-15 ಜನಕ್ಕೆ ಸಾಂಬಾರು ನಾವು ರೆಡಿ ಮಾಡ್ಕೋಬೋದು, ತೊಂದರೆ ಇಲ್ಲ. ಈಗ ನಾನು ಬರೀ ಒಂದೊಂದೇ ಸ್ಪೂನ್ ಹಾಕಿದ್ದೀನಿ. ಏಕೆಂದರೆ ನಾನು ಇವಾಗ ಮನೆಯದು ನನಗೆ ಸಾಂಬಾರು ಪುಡಿ ಖಾಲಿ ಆಗೋಗಿತ್ತು, ಹಾಗಾಗಿ ಈ ಥರ ರುಬ್ಬಿ ಮಾಡೋದನ್ನು ನಾನು ನಿಮ್ಗೊಂದ್ಸರಿ ತೋರಿಸ್ದಂಗೂ ಆಗುತ್ತೆ ಅಲ್ವಾ ಅಂದ್ಕೊಂಡು ನಾನು ಮಾಡ್ತಿದ್ದೀನಿ. ಸಾಮಾನ್ಯವಾಗಿ ಮನೆಗಳಲ್ಲಿ ನಿಮ್ಮ ಸಾಂಬಾರು ಪುಡಿ ಖಾಲಿ ಆದಾಗಲೂ ಕೂಡ ತಕ್ಷಣ ನೀವು ಈ ಥರ ರುಬ್ಬಿ ಹುಳಿ ಮಾಡಿ ನೀವು ಕೊಡಿ. ಮನೇಲಿ ಎಷ್ಟು ಇಷ್ಟಪಡ್ತಾರೆ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಪ್ಪ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ನಾವೆಲ್ಲೋ ಫಂಕ್ಷನಲ್ಲೇ ಊಟ ಮಾಡ್ತಿದ್ದೀವಿ ನಾವು ಅನ್ನೋಷ್ಟು ರುಚಿ ಇರುತ್ತೆ. ಹಾಗೆ ನಾನು ಇದಕ್ಕೆ ಉರಿತಾನೆ 2 ಸ್ಪೂನಷ್ಟು ನಾನು ಧನಿಯಾ ಹಾಕ್ಕೊಂಡಿದ್ದೀನಿ. ಕ್ವಾಂಟಿಟಿ ಕರೆಕ್ಟಾಗಿ ನಾನು ನಿಮಗೆ ತೋರಿಸಿದ್ದೀನಿ. 5-6 ಜನ ಊಟ ಮಾಡೋ ಅಷ್ಟು ಇದು. 1 ಸ್ಪೂನು ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, 2 ಸ್ಪೂನು ಧನಿಯಾ. ಹಾಗೆ ಉರಿತಾ ನಾನು ಒಂದು 1/4 ಸ್ಪೂನಷ್ಟು ಮೆಣಸು, 1/4 ಸ್ಪೂನ್ ಮೆಂತ್ಯ, ಒಂದು ಅರ್ಧ ಸ್ಪೂನ್ ಜೀರಿಗೆ, ಅರ್ಧದಿಂದ 3/4 ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಏಕೆಂದರೆ ಜೀರಿಗೆ ಸ್ವಲ್ಪ ಮುಂದೆ ಇರಲಿ, ಮೆಣಸು ಜಾಸ್ತಿ ಬೇಡ, ನೋಡ್ಕೊಂಡು ಹಾಕ್ಕೊಡಿ. ಏಕೆಂದರೆ ಇವಾಗ ಫಂಕ್ಷನ್ ಯಾರಾದರೂ ಮನೆಗೆ ಬರ್ತಾರೆ, ಗೆಸ್ಟ್ಗಳು ಬರ್ತಾರೆ ಅಂದಾಗ ಒಂದು 10-15 ಜನಕ್ಕೆ ಆಗೋಷ್ಟು ಸಾಂಬಾರು ಮಾಡಬೇಕು ಅಂದರೆ ನೀವು ಹಾಗೆ ಮಾಡೋಕ್ಕೋದ್ರೆ ಬೇಳೆ ಎಷ್ಟು ಹಾಕಿದ್ರೂ ಸಾಲದು. ಅದ್ರ ಬದಲು ನಾವು ಇದರ ರುಬ್ಬಿ ಹುಳಿ ಥರ ಮಾಡಿಬಿಟ್ರೆ ತುಂಬ ಇಷ್ಟಪಟ್ಟು ಊಟ ಮಾಡ್ತಾರೆ. ಇದು ಮುದ್ದೆಗೂ ಆಗುತ್ತೆ, ನಿಮಗೆ ಅನ್ನಕ್ಕೂ ಆಗುತ್ತೆ. ಇಲ್ಲಿ ನಾನು ಒಂದು ಗುಂಟೂರು ಮೆಣಸಿನ್ಕಾಯಿನ ಒಂದು 4 ಮಾತ್ರ ತೊಗೊಂಡಿದ್ದೀನಿ. ಖಾರ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ನನ್ನ ಲಿಮಿಟ್ ಖಾರ ಇರುತ್ತೆ. ಒಂದು 5-6 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಜೊತೆಲಿ ಒಂದು ಮೀಡಿಯಮ್ ಉರಿ ಇಟ್ಕೊಂಡು ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ನೀವು ಹಾಕ್ಕೊಂಡು ಹುರ್ಕೊಳ್ತಾ ಇರಬೇಕು. ಆಗ ಯಾವುದೇ ಥರ ಸಿರಿಯೋದಿಲ್ಲ. ನೀವು ಸಪ್ರೇಟಾಗೇ ಉರಿಬೇಕು, ಟೈಮ್ ವೇಸ್ಟ್ ಆಗುತ್ತದು. ಅದೇ ಒಂದೇ ಸಲ ಎಲ್ಲನೂ ಹುರ್ಕೋಬೋದು. ಒಂದು ಕಡಿ
ಕರಿಬೇವು ಕೂಡ ಹಾಕಿದ್ದೀನಿ. ಹಾಗೆ ನೀವು ಹುಣಸೆಹಣ್ಣು ರಸ ಸಾಂಬಾರಿಗೆ ರಸ ಬೇಕಾದ್ರೂ ಹಾಕ್ಕೋಬೋದು. ಇಲ್ಲಾಂದರೆ ರುಬ್ಬಕ್ಕೆ ಹಾಕ್ಕೊಳ್ತೀನಿ ಅಂದರೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಕೂಡ ಹುರಿಯೋದ್ರ ಜೊತೆಗೇ ಹಾಕ್ಕೊಂಡ್ಬಿಡ್ಬೇಕು. ಓಕೆ, ಒಂದು 5-6 ಎಳಸು ಬೆಳ್ಳುಳ್ಳಿ ಕೂಡ ಹಾಕ್ತಿದ್ದೀನಿ. ಬೆಳ್ಳುಳ್ಳಿ ಬೇಡ ಅಂದರೂ ಖಂಡಿತ ಸ್ಕಿಪ್ ಮಾಡಿ, ಏನೂ ತೊಂದರೆ ಇಲ್ಲ. ಏಕೆಂದರೆ ಇಂಥವೆಲ್ಲ ಹುಳಿ ಮಾಡಬೇಕಾದಾಗ ಕೆಲವರು ಬೆಳ್ಳುಳ್ಳಿ ಉಪಯೋಗಿಸೋಕ್ಕೆ ಇಷ್ಟಪಡಲ್ಲ, ತೆಗೆದುಬಿಡಿ. ಬೇಡ ಅಂದರೆ ನಾನು ಸ್ವಲ್ಪ ಒಂದು 4 ಇಲ್ಕು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು 6-7 ಪೀಸಷ್ಟು ಕಾಯಿಚೂರು ಕೂಡ ಹಾಕ್ಕೊಂಡಿದ್ದೀನಿ. ಇಲ್ಲಿ ಕಾಯಿಚೂರು ಹಾಕ್ಕೋಬೇಕು, ನಿಮಗೆ ಸಾಂಬಾರು ಚೆನ್ನಾಗಿ ಗಟ್ಟಿಗೆ ಬರಬೇಕು ಅಂದರೆ ಕಾಯಿಚೂರು ಹಾಕಲೇಬೇಕು. ಬೆಳ್ಳುಳ್ಳಿ ಮಾತ್ರ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಹಾಗೆ ಬಿಸಿಲಿ ಎಲ್ಲ ಒಂದ್ಸಲಿ ಚೆನ್ನಾಗಿ ಹುರ್ಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳಿ. ನೋಡಿ, ಯಾವುದೇ ವಸ್ತು ಆದ್ರೂ ಕೆಂಪಾಗಿದೆಯೇ ವಿನ ಕಪ್ಪು ಬಂದಿಲ್ಲ. ನೀಟಾಗಿ ಹುರಿಯೋದನ್ನು ಚೆನ್ನಾಗಿ ಹುರ್ಕೋಬೇಕು. ಹುರಿದ ಮೇಲೆ ಅದನ್ನು ಒಂದು ತಟ್ಟೆಗೆ ಆರೋದಕ್ಕೆ ಬಿಡಬೇಕು. ಒಂದು 5 ನಿಮಿಷ ಆರಲಿ ಅದು. ಅದ್ರ ಜೊತೆಗೆ ನೀವು ಬೇಕಾದ್ರೆ ಒಂದು ಅರ್ಧ ಸ್ಪೂನ್ ಅರಿಶಿನ, ಒಂದು ಚಿಟಿಕೆ ಹಿಂಗು ಹಾಕ್ಕೊಂಬಿಡಿ. ಒಗ್ಗರಣೆಗೆ ಬೇರೆ ಹಿಂಗೆ ಹಾಕ್ತೀವಿ, ಇಲ್ಲಿ ಪುಡಿಗೂ ಕೂಡ ಒಂಚೂರು ಹಿಂಗೆ ಹಾಕಿದ್ರೆ ಒಳ್ಳೆಯದು. ನಾನು ಸ್ವಲ್ಪ ಹಿಂಗು ಮತ್ತು ಅರಿಶಿನ ಕೂಡ ಹಾಕ್ಕೊತಾ ಇದ್ದೀನಿ. ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದ್ಸರಿ ಪೌಡ್ರ್ ಥರ ಮಾಡ್ಕೊಳ್ಳಿ. ಆಮೇಲೆ ನೀರು ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ರುಬ್ಕೋಬೇಕು. ಈಗ ಒಂದ್ಸರಿ ಹಾಗೆ 1-2 ತಿರುವು ತಿರ್ಕೊಂಡ್ರೆ ನಿಮಗೆ ಕಡಲೆಬೇಳೆ, ಮೆಣಸಿನ್ಕಾಯಿ ಎಲ್ಲನೂ ಸ್ವಲ್ಪ ಪೌಡ್ರ್ ಥರ ಆಗುತ್ತೆ. ನೆಕ್ಸ್ಟು ನೀರು ಹಾಕಿ ನೈಸಾಗಿ ರುಬ್ಬಬೇಕು. ಆದಷ್ಟು ನೈಸಾಗಿ ರುಬ್ಕೊಂಡ್ರೆ ತುಂಬ ಚೆನ್ನಾಗಿ ಒಳ್ಳೆಯದು. ನೋಡಿ, ನೈಸಾಗಿ ರುಬ್ಬಿದ್ದೀನಿ. ಈಗ ಒಗ್ಗರಣೆಗೆ ಇಟ್ಕೊಳ್ಳೋಣ. ಒಗ್ಗರಣೆಗೆ ನಾನು 1-2 ಸ್ಪೂನಷ್ಟು ಎಣ್ಣೆ, ಒಂದು 2-3 ಸ್ಪೂನಷ್ಟು ಹಾಕ್ಕೊಳ್ಳಿ. ಬೇಕು ಅಂದರೆ ಬೇಕಾದರೆ ತುಪ್ಪ ಕೂಡ ಹಾಕ್ಕೋಬೋದು ನೀವು, ಚೆನ್ನಾಗಿರುತ್ತೆ. ಅದೇ ನಾವು ಊಟಕ್ಕೆ ತುಪ್ಪ ಬಡಿಸ್ತೀವಲ್ಲ, ಹಾಗಾಗಿ ನಾನು ಮಾಮೂಲಿ ಸಾಂಬಾರಿಗೆ ಎಣ್ಣೆ ಮಾತ್ರ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ 1 ಸ್ಪೂನ್ ತುಪ್ಪನೂ ಹಾಕ್ಕೋಬಹುದು ಬೇಕಿದ್ರೆ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಸಿಡಿತಿದ್ದ ಹಾಗೇ ನಾವು ಮತ್ತು ಈರುಳ್ಳಿ ಮತ್ತು ಕರಿಬೇವನ್ನ ಹಾಕ್ಕೊಳ್ಳೋಣ. ಯಾವಾಗಲೂ ಸಾಸಿವೆ ಸ್ವಲ್ಪ ಸಿಡಿಬೇಕು. ಸಿಡಿಯೋಕ್ಕೆ ಮುಂಚೆ ಹಾಕಕ್ಕೆ ಹೋಗ್ಬೇಡಿ, ಇಲ್ಲದರೆ ಕಹಿ ಬಂದ್ಬಿಡತ್ತೆ. ಸ್ವಲ್ಪ ಈರುಳ್ಳಿ ಒಂಚೂರು ಮೆತ್ತಗಾಗಲಿ. ಈಗ ಇನ್ನೊಂಚೂರು ನಾನು ಹಿಂಗೆ ಹಾಕ್ಕೊಳ್ತೀನಿ, ಸ್ವಲ್ಪ. ಒಗ್ಗರಣೆಗೆ ಹಿಂಗೆ ಹಾಕಿದಷ್ಟು ಸಾಂಬಾರು ರುಚಿ ಚೆನ್ನಾಗಿರುತ್ತೆ. ಸೇಮ್ ನಿಮಗೆ ಫಂಕ್ಷನಲ್ಲಿ ಇದು ಮಾಡಿ ನೋಡಿ, ಫಂಕ್ಷನಲ್ಲಿ ಹೇಗೆ ಸಾಂಬಾರು ಊಟ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡೇ ನೀವು ಊಟ ಮಾಡ್ತೀರ. ಅದೇ ಟೇಸ್ಟ್ ಇರುತ್ತೆ, 100%. ಅದೇ ಸ್ಟೈಲಲ್ಲಿ, ಹಾಗೆ ತುಂಬ ಚೆನ್ನಾಗಿರುತ್ತೆ. ಸ್ಟವ್ ಕಡಿಮೆ ಮಾಡ್ಕೊಂಬಿಟ್ಟು ನೀವು ರುಬ್ಬಿರೋದನ್ನು ಹಾಕ್ಕೊಳ್ಳಿ. ಯಾಕೆ ಸ್ಟವ್ ಜೋರಾಗಿದೆ, ನಿಮಗೆ ಮೇಲೆಲ್ಲ ಹಾರುತ್ತೆ. ಹಾಗಾಗಿ ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಟ್ರೆ ಸ್ಟವ್ ನಿಮಗೆ ಆರೋದಿಲ್ಲ. ನಾನು ಇದು ಖಾರ ಒಗ್ಗರಣೆ ಹಾಕ್ತಾಯಿದ್ದೀನಿ. ಹಾಗೆಯೇ ಪಕ್ಕದಲ್ಲಿ ಬೇಳೆ ಬೆಂದಿದೆಯಲ್ಲ, ಕುಕ್ಕರ್ ಆರಿದನ್ನು ತೆಗೆದೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಈಗ ಅದನ್ನು ನಾವು ಈ ಮಸಾಲೆಗೆ ಹಾಕ್ಕೋಬೇಕು. ಅದಕ್ಕೆ ಮೊದಲು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ನಾನು ಆ ನೀರನ್ನು ಮಸಾಲೆಗೆ ಹಾಕ್ಕೊತಾ ಇದ್ದೀನಿ. ಯಾಕೆಂದರೆ ಜಾರಲ್ಲಿ ಇರುತ್ತಲ್ಲ, ಸ್ವಲ್ಪ ನೀರು ಹಾಕಿ ಹಾಕ್ಕೊಳ್ಳೇಬೇಕದು. ಈಗ ಇದಕ್ಕೆ ನಾನು ಬೇಳೆ ತರಕಾರಿನ ಹಾಕ್ಕೊಳ್ತೀನಿ. ಕುಕ್ಕರ್ಗೂ ಸ್ವಲ್ಪ ನೀರು ಹಾಕಿ ಹಾಕ್ಕೊಳ್ಳಿ. ಹಾಗೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಬಿಟ್ಟು ಈಗ ನೋಡಿ, ನಿಮಗೆ ಎಷ್ಟು ಬೇಕೋ ನೀರು ಹಾಕ್ಕೋಬೋದು. ಯಾಕೆಂದರೆ ಬೇಯ್ತಾ ಅದು ಇನ್ನೂ ಗಟ್ಟಿ ಬರ್ತಾ ಇರುತ್ತೆ, ಥಿಕ್ನೆಸ್ ಚೆನ್ನಾಗಿರುತ್ತೆ. ನಾನು ಅದೇ ಹೇಳಿದ್ನಲ್ಲ, ನಿಮಗೆ ಜಾಸ್ತಿ ಜನಕ್ಕೆ ಬೇಕು ಅಂದಾಗ ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆನ ಇನ್ನೊಂದೊಂದು ಸ್ಪೂನ್ ಹೆಚ್ಚಿಸ್ಕೊಂಡಾಗ ನಿಮಗೆ ತುಂಬಾ ಸಾಂಬಾರಾಗುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ.
ಮತ್ತು ಈಗ ಒಂದು 5 ನಿಮಿಷ ಕುದಿಬೇಕು. ಸಾಂಬಾರು ತರಕಾರಿಗೆ ಉಪ್ಪು ಖಾರ ಹಿಡಿಬೇಕಲ್ವ, ಹಾಗಾಗಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಇದು ತುಂಬ ಬೇಯಿಸೋ ಅಗತ್ಯ ಇರಲ್ಲ, ಏಕೆಂದರೆ ತರಕಾರಿ ಬೆಂದಿರುತ್ತೆ. ಹಾಗೆಯೇ ಹುಳಿ ಅಂತ ಮಾಡಿದ್ಮೇಲೆ ಸ್ವಲ್ಪ ನಾವು ಬೆಲ್ಲ ಕೂಡ ಹಾಕ್ಕೋಬೇಕು. ಇಂಗು, ತೆಂಗು, ಬೆಲ್ಲ, ಹುಳಿ ಎಲ್ಲ ಹಾಕಿ ಮಾಡಿದ್ರೆ ಯಾವ ಸಾರು ಚೆನ್ನಾಗಿರಲ್ಲ ಹೇಳಿ. ಸೂಪರಾಗಿರುತ್ತೆ. ಯಾವ ಫಂಕ್ಷನ್ಗಿಂತನೂ ತುಂಬಾ ಹೈಜೆನಿಕ್ಕಾಗಿ, ರುಚಿಯಾಗಿ, ಟೇಸ್ಟಿಯಾಗಿ ನಾವು ಫಂಕ್ಷನಲ್ಲಿ ಮಾಡುವಂಥದ್ದೇ ಸಾಂಬಾರನ್ನು ನಾವು ಮಾಡ್ಬೋದು ಮನೆಯಲ್ಲಿ. ಹಾಗಾಗಿ ಸಾಂಬಾರು ರೆಡಿಯಾಗಿದೆ. ಹಾಗೆ ನಿಮಗೆ ಈ ಥರ ಸಾಂಬಾರನ್ನ ಮಾಡ್ಕೊಳ್ಳಿ. ಸಾಂಬಾರು ಪುಡಿ ಖಾಲಿ ಆದಾಗಲೂ ಮಾಡ್ಬೋದು, ಅಥವಾ ವೀಕ್ಲಿ ಅಥವಾ 15 ಡೇಸ್ಗೊಂದ್ಸಲಿ ಈ ಟೇಸ್ಟಲ್ಲೂ ನೀವು ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ. ನೀವು ಈ ರುಚಿ ಮಾಡಿ ನೋಡಿ, ಆಗ ಖಂಡಿತ ವಾರಕ್ಕೊಂದ್ಸಲಿ ಖಂಡಿತ ಈ ಥರ ಸಾಂಬಾರು ಮಾಡ್ತೀರಾ. ಅಷ್ಟು ಚೆನ್ನಾಗಿರುತ್ತೆ. ಬೇಗನೂ ಮಾಡಬಹುದು, ಯಾವುದೇ ಶ್ರಮ ಇರಲ್ಲ. ಪ್ರತಿಯೊಂದು ಐಟಮ್ಸು ಮನೇಲಿ ಇದ್ದೇ ಇರುತ್ತೆ. ಮಾಡಿ ನೋಡಿ, ನಿಮಗೆ ರುಚಿ ಹೇಗೆ ಬಂತು, ಇಷ್ಟ ಆಯಿತಾ, ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಹಾಗೆ ನೋಡ್ತಿರೋರೆಲ್ಲ ಒಂದು ಲೈಕ್ ಕೊಡಿ. ಯಾಕೆ ಲೈಕ್ ಕೊಡೋಲ್ಲ, ನಾನು ಮಾಡೋದ್ರಲ್ಲಿ ಸರಿ ಇಲ್ಲ ಅಂತನಾ, ಅಥವಾ ಲೈಕ್ ಕೊಡಬಾರ್ದು ಅನ್ನೋ ಭಾವನೆ ಇದೆಯಾ ಗೊತ್ತಿಲ್ಲ. ದಯವಿಟ್ಟು ಒಂದು ಲೈಕ್ ಕೊಡಿ ಫ್ರೆಂಡ್. ಥ್ಯಾಂಕ್ ಯು, ಧನ್ಯವಾದಗಳು.